ನಾನು ಶಾಸಕನಾಗಿ 8 ತಿಂಗಳಾಯಿತು. ನಾನು ಆದ ನಂತರ ಇದು ಭೂ ಗ್ಯಾರಂಟಿ ಕಾನೂನನ್ನು ತಂದಿದ್ದಾರೆ. ನಾನು ಸರ್ವೆ ಮಾಡಿಸಿ ನೋಡಿದಾಗ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 20,000 ಜನರಿಗೆ ಮನೆ ಇದೆ, ಆದರೆ ಅವ್ರ ಹೆಸರ ಮೇಲೆ ಪಟ್ಟ ಇರಲಿಲ್ಲ. ಅವರಿಗೆ ನಾವು ಸರ್ವೆ ಮಾಡಿಸಿ ವಿಶೇಷವಾಗಿ ಕೃಷ್ಣ ಬೈರೇಗೌಡ ಸಾಹೇಬರು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟು ಇವತ್ತು ಸರ್ವೆ ಮಾಡಿದಾಗ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 20,000 ಫಲಾನುಭವಿಗಳಿಗೆ ಭೂ ಗ್ಯಾರಂಟಿ ಕೊಡುವಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೇವೆ. ಆದ್ದರಿಂದ ನಮ್ಮ ಕ್ಷೇತ್ರದ ಜನರ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರೇ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಜನರ ಭಾವನೆಗಳ ಜೊತೆ ರಾಜಕಾರಣ ಮಾಡದೆ ಜನರ ಬದುಕಿನಿಗಾಗಿ ಇವತ್ತು ವಿಶೇಷವಾಗಿ ಹೊಸ ಹೊಸ ಕಾನೂನುಗಳನ್ನು ತರ್ತಾ ಇದೆ. ಅದರ ಮುಖಾಂತರ 5 ಗ್ಯಾರಂಟಿಗಳನ್ನು ಕೊಟ್ಟು ಸತತವಾಗಿ ಬರಗಾಲ, ಸತತವಾಗಿ ಅತಿವೃಷ್ಟಿಯಿಂದ ಬಹಳಷ್ಟು ಜನ ಕಂಗೆಟ್ಟಿದ್ರು. ಗ್ಯಾರಂಟಿಗಳ ಮುಖಾಂತರ ನನ್ನ ವಿಧಾನಸಭಾ ಕ್ಷೇತ್ರಕ್ಕೆ ಮೊನ್ನೆ ನಾನು ಮಾಹಿತಿ ತೆಗೆದುಕೊಂಡಾಗ 2 ವರ್ಷದಲ್ಲಿ 500 ಕೋಟಿ ರೂಪಾಯಿ ಡೈರೆಕ್ಟ್ ಆಗಿ ಯಾವುದು ಮೀಡಿಯೇಟರ್ ಇಲ್ದಂಗೆ ಜನರಿಗೆ ಇವತ್ತು ತಲುಪಿದೆ. ಅದರಿಂದ ಜನರಿಗೆ ಇವತ್ತು ಜನರ ಬಾಳಿನಲ್ಲಿ ಇವತ್ತು ಹಸನಾಗಿದೆ. ಅಧ್ಯಕ್ಷರೇ, ಇವತ್ತು ಜನ ಇವತ್ತು ಕಾಯ್ತಾ ಇರ್ತಾರೆ. ಒಂದು ಬರೀ ಗೃಹಲಕ್ಷ್ಮಿ ಮೆಸೇಜ್ ಬಂದ ತಕ್ಷಣ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ದೇವರಲ್ಲಿ ಬೇಡ್ಕೊತಾರೆ. ಇವತ್ತು ಬಡವರ ಕಷ್ಟಕ್ಕೆ ಸ್ಪಂದಿಸುತ್ತಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಹಾಗೂ ಈ ಕಾಂಗ್ರೆಸ್ ಸರ್ಕಾರಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತೇಳಿ ಇವತ್ತು ಗ್ರಾಮೀಣ ಮಟ್ಟದಲ್ಲಿ ಜನ ಇವತ್ತು ಹೊಗಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಗ್ಯಾರಂಟಿಗಳ ಜೊತೆಗೆ ಏನು ಜನರ ಬದುಕಿಗೆ ಬೇಕಾಗಿತ್ತು ಭೂ ಗ್ಯಾರಂಟಿಯನ್ನು ಕೊಡೋದ್ರ ಜೊತೆಗೆ ಇವತ್ತು ವಿಶೇಷ ಕಾನೂನುಗಳನ್ನು ತರುವ ಮುಖಾಂತರ ಜನರ ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಕಾಂಗ್ರೆಸ್ ಪಕ್ಷ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಇವತ್ತು ಹಗಲಿರುಳು ದುಡಿತಾ ಇದ್ದಾರೆ.